2023-24ನೇ ಸಾಲಿನ ತಾಲೂಕು ಪಂಚಾಯಿತಿ ಅನಿರ್ಬಂಧಿತ ಅನುದಾನದಲ್ಲಿ ಘಟ್ಟಕಾಮದೇನಹಳ್ಳಿ ಗ್ರಾಮದಲ್ಲಿ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಹೈಮಾಸ್ಟ್ ದೀಪದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಕರೆಯದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಮಾನ ಮಾಡಿದ್ದಾರೆ ಎಂದು ಸದಸ್ಯರಾದ ಭಾಗ್ಯಜಿ ಮಂಜುನಾಥ್ರವರು ತೀವ್ರವಾಗಿ ಖಂಡಿಸಿದ್ದಾರೆ. ನನ್ನ ಬಿಲ್ಲಲ್ಲಿ ಹೊಡಿಯೋಕೆ ಬರ್ತಾಳೆ ಆ ಹುಡುಗಿ ಎತ್ಕೊಂಡು. ನಾವು ಆವಾಗಾದ್ರೆ ಕಾಮದೇನಹಳ್ಳಿಗೆ ಸದಸ್ಯರು ಏನಕ್ಕೆ ಬೇಕು? ಎಲ್ರಿಗೂ ನಮಸ್ಕಾರ. ನಾನು ಘಟ್ಟಕಾಮದೇನಹಳ್ಳಿ ಪಂಚಾಯಿತಿ ಸದಸ್ಯರಾಗಿದ್ದೀವಿ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನಮ್ಮೂರಲ್ಲಿ ತಾಲೂಕು ಪಂಚಾಯಿತಿ ಅನುದಾನದಿಂದ ಐಮಾಸ್ ಲೈಟ್ ಬಂದಿದೆ. ಐಮಾಸ್ ಲೈಟ್ ಉದ್ಘಾಟನೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದು ಪೂಜೆ ಮಾಡಿದ್ದಾರೆ. ಅದನ್ನು ನಾನೊಂದು ಗ್ರಾಮದ ಸದಸ್ಯರಾಗಿ ನನಗೆ ಒಂದು ಮಾತು ತಿಳಿಸ್ದಿರ ಮಾಡಿದ್ದಾರೆ. ಯಾವುದೇ ಅನುದಾನ ಆದರೂ ಜನರಿಗೋಸ್ಕರನೇ, ಅದು ತಾಲೂಕು ಪಂಚಾಯಿತಿ ಅನುದಾನ ಆಗಲಿ, ಜಿಲ್ಲಾ ಪಂಚಾಯಿತಿ ಅನುದಾನ ಆಗಲಿ, ಪಂಚಾಯಿತಿಗೆ ಬರೋ ಅನುದಾನ ಆಗಲಿ, ಯಾವುದೇ ಆದರೂ ಜನರಿಗೋಸ್ಕರನೇ ಎಲ್ಲರೂ ಜನ ಮಾಡೋದೆ. ಇವಾಗ ನಾನು ಕೇಳಿದ್ದಕ್ಕೆ ನೀವು ಹಾಕ್ಸ್ಕೊಂಬಂದಿಲ್ಲ, ನಿಮ್ಮದಲ್ಲ, ನಿಮ್ಮನ್ನು ಕರಿಬೇಕಾಗಿಲ್ಲ, ನೀವು ನಮ್ಗೆ ಅವಶ್ಯಕತೆ ಇಲ್ಲ, ಪಂಚಾಯಿತಿಯಿಂದ ಬರೆದು ಕೊಡ್ತೀನಿ ಅಂತ ಹೇಳಿ ಆ ಅಧ್ಯಕ್ಷರು ಹೇಳ್ತಾರೆ. ಕೇಳಿದ್ದಕ್ಕೆ ನನ್ನನ್ನು ಯಾಕೆ ಕರೆದಿಲ್ಲ ಅಂತ ಕೇಳಿದ್ದಕ್ಕೆ ನೀವು ಅವಶ್ಯಕತೆ ಇಲ್ಲ, ನೀವು ಹಾಕ್ಕೊಂಬಂದಿಲ್ಲ ಅಂತ ಮಾತನ್ನು ಹೇಳಿ ದೌರ್ಜನ್ಯನ ನನ್ನ ಬಿಲ್ಲಲ್ಲಿ ಹೊಡಿಯೋಕೆ ಬರ್ತಾಳೆ ಆ ಹುಡುಗಿ ಎತ್ಕೊಂಡು. ನಾವು ಆವಾಗಾದ್ರೆ ಕಾಮದೇನಹಳ್ಳಿಗೆ ಸದಸ್ಯರು ಏನಕ್ಕೆ ಬೇಕು? ಸದಸ್ಯರು ಬೇಕಾಗಿಲ್ವಲ್ಲ, ಅವರೇ ಎಲ್ಲ ನೋಡ್ಕೋಬೋದಲ್ಲ. ಸದಸ್ಯರಾಗಿ ನಾವು ಇದ್ದೀವಿ, ನಮಗೊಂದು ಮಾತು ತಿಳಿಸ್ಬೇಕು. ನಾವು ಬರಲ್ಲ ಅಂದರೆ ನೀವು ಮಾಡಬೇಕಾಗಿತ್ತು. ನಿಮಗೂ ಒಂದು ಗೌರವ ಇದೆ, ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನೀವು ಮಾಡಬೇಕು. ನಾವು ಬರಲ್ಲ ಅಂದಿದ್ರೆ ನಮ್ಗೆ ತಿಳಿಸ್ಬೇಕಾಗಿರೋ ಕರ್ತವ್ಯ ನಿಮಗಿದೆಯಲ್ಲ, ಕೇಳಬೇಕಾಗಿರೋದು ನಮಗಿದೆಯಲ್ಲ. ಕೇಳಿದ್ದಕ್ಕೆ ನನ್ನನ್ನು ಬೆಲ್ಲಲ್ಲಿ ಹೊಡಿಯೋಕೆ ಬರ್ತಾಳೆ, ನಿಮ್ಮ ಸದಸ್ಯತ್ವ ಬೇಡ, ಬರೆದು ಕೊಡ್ತೀನಿ, ಹೋಗು ಹೊರಗಡೆಗೆ ಅಂತ ದೌರ್ಜನ್ಯ ಮಾಡ್ತಾಳೆ ಆ ಹುಡುಗಿ. ಎಲ್ಲಿ ಕೇಳಕ್ಕೆ ಹೋಗಿದ್ದಿ ನೀವು ಅವ್ರನ್ನ? ಪಂಚಾಯಿತಿಯಲ್ಲಿ. ಇಷ್ಟು ಪಂಚಾಯಿತಿಯಲ್ಲೇ ನಡೆದಿದ್ದು. ನೀವೇನಾದರೂ ವೀಕ್ಷಿಸ್ಬೇಕಂದ್ರೆ ಪಂಚಾಯಿತಿಯಲ್ಲಿ CCTV ಇದೆ ನೋಡಿ, ಅದ್ರ ಫುಟೇಜಿಂದ ನೋಡಿ ಅವ್ರೇನೇನು ಮಾಡಿದ್ರು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಮತ್ತು ನಾವೇ ಮಾಡಿದ್ದು, ನಾವೇ ಹಾಕ್ಸ್ಕೊಂಡ್ಬಂದಿದ್ದು ಅಂದರೆ ನಾನೇನಕ್ಕೆ ಸದಸ್ಯರು ಇರೋದು ಊರಲ್ಲಿ? ನಾವಿದ್ದೀವಿ, ನಾವು ಎಲ್ಲಿಗೆ ಬೇಕೋ ಹೋಗ್ತೀವಿ, ನಮ್ಮ ಕೈಯಲ್ಲಿ ಆಗಿದ್ದು ಮಾಡ್ತೀವಿ, ಹಾಕ್ಸ್ಕೊಂಬರ್ತೀವಿ. ಬೇರೆಯವರೆಲ್ಲ ಯಾಕೆ ಹೋಗಬೇಕು? ಯಾಕೆ ಮಾಡಿಸ್ಕೊಂಬರ್ಬೇಕು? ಹಾಗಾದರೆ ಯಾವ್ಯಾವ ಊರಿಗೂ ಯಾವ ಸದಸ್ಯರು ಬೇಕಾಗಿಲ್ಲ, ಅವ್ರವ್ರೇ ಮಾಡೋ ಥರ ಇದ್ದರೆ ಸದಸ್ಯರು ಆಗಬೇಕು. ಈಗ ಇದು ಐಮಾಸ್ ಹಾಕಿರೋದು ನಿಮ್ಮ ಪಂಚಾಯತಿ? ನಮ್ಮ ಘಟ್ಟಕಾಮದೇನಹಳ್ಳಿ ಪಂಚಾಯತಿ, ಘಟ್ಟಕಾಮದೇನಹಳ್ಳಿ ಗ್ರಾಮದಲ್ಲೇ ಹಾಕಿರೋದು. ನಾನು ಘಟ್ಟಕಾಮದೇನಹಳ್ಳಿ ಸದಸ್ಯರು. ಶಾಸಕರು ಬಂದಿದ್ರಾ? ಶಾಸಕರು ಬಂದಿಲ್ಲ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಿದ್ದಾರೆ. ಪಕ್ಕದ ಗ್ರಾಮದಿಂದ. ಇವಾಗ ಇದೇ ಗ್ರಾಮದ ಸದಸ್ಯರಾದ ನನ್ನನ್ನು ಕರೆದಿಲ್ಲ. ಎಷ್ಟು ಜನ ಇದ್ದಾರೆ ನೀವು ಸದಸ್ಯರುಗಳಲ್ಲಿ? ನಾವು 15 ಜನ ಇದ್ದೀವಿ. ಇಲ್ಲಿ ಈ ಗ್ರಾಮಕ್ಕೆ ಇಬ್ಬರು ಸದಸ್ಯರು ಇದ್ದೀವಿ. ಇಬ್ಬರೂ ಬಂದಿಲ್ಲ? ಇಬ್ಬರು ಬಂದಿಲ್ಲ. ಆಯ್ತಾ? ಈ ಗ್ರಾಮದ ಸದಸ್ಯರನ್ನು ಬಿಟ್ಟು ಬೇರೆ ಗ್ರಾಮದ ಪೆದ್ದಪಲ್ಲಿ ಸದಸ್ಯರು, ಗಟ್ರಾಗಡಹಳ್ಳಿ ಸದಸ್ಯರು, ಕೂಡ್ಗಲ್ ಸದಸ್ಯರು ಇವ್ರನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಿದ್ದಾರೆ. ನೀವು ಕೇಳಿದ್ದಕ್ಕೆ ನಿಮ್ಮ ಮೇಲೆ ದೌರ್ಜನ್ಯ? ನಾವು ಕೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನೀವು ಸೌಜನ್ಯಕ್ಕಾದ್ರೂ ತಿಳಿಸಲೇಬೇಕು. ನೀವು ಮಾರ್ಜನ್ ಮಾಡ್ಬಿಟ್ರಿ ಯಾವಾಗ ಏನು ಸಮಾಚಾರವಾಗ ಹೇಳಿ. ಮತ್ತೆ ನಮ್ಮ ಕ್ವಶನ್ ಏನಪ್ಪ ಅಂದರೆ ಗ್ರಾಮದ ಸದಸ್ಯರಿಗೆ ತಿಳಿಸ್ತೀರಾ ನೀವು ಇಷ್ಟಕ್ಕೂ ಇವಾಗ ಬೇರೆ ಪಕ್ಕದೂರವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾಡಿಸ್ತೀರಲ್ಲ, ಈ ಊರು ಸದಸ್ಯರಿಗೆ ಮರ್ಯಾದೆನೇ ಇಲ್ವಾ, ಗೌರವನೇ ಇಲ್ವಾ? ನಮ್ಮ ಕ್ವಶನ್ ಅದೇ. ಹಂಗಾದ್ರೆ ಬೇಕಾಗಿಲ್ಲ ಅವರು, ಏನಕ್ಕೆ ಬೇಕು ಅವರು? ನೀವೇ ಮಾಡ್ರಿ. ಅವರೇ ಬರ್ಕೊಡ್ತೀನಿ ಅಂತ ಹೇಳಿದಾರಂತಲ್ಲ, ನಮ್ಮ ಸದಸ್ಯತ್ವ ಬೇಡ, ನಿಮ್ಮ ಸದಸ್ಯತ್ವ ಬೇಡ ಅಂತ ಬರ್ಕೊಡ್ತೀನಿ ಅಂತ ಹೇಳಿದಾರಂತಲ್ಲ. ಬರ್ಕೊಡ್ತೀನಿ ಅಂತ ಹೇಳ್ತಾರ ಅಮ್ಮ, ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ಬರ್ಕೊಡ್ತೀನಿ, ನಿಮ್ಮ ಸದಸ್ಯರು ನಮ್ಗೆ ಬೇಕಾಗಿಲ್ಲ, ನಾನು ಬರ್ಕೊಡ್ತೀನಿ ಎತ್ಕೊಂಡು ಹೋಗ್ತಾ ಇರೋ ಅನ್ನುತ್ತೆ ಅಮ್ಮ. ಎಷ್ಟೊಂದು ಬೇಜಾರಾಗುತ್ತೆ ನಮ್ಮ ಮನಸ್ಸಿಗೆ. ನಾವು ಕಷ್ಟಪಟ್ಟು ಅವ್ರ ಸದಸ್ಯರು, ಅವರು ನಮ್ಮೂರ್ಗೆ ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು ನಾವು ಸದಸ್ಯರು ಮಾಡಿರೋದು. ಅಂಥವ್ರನ್ನೇ ಬೇಡ ಅಂದರೆ ಪಕ್ಕದೂರು ಅವ್ರ ಸದಸ್ಯರನ್ನ ಕರ್ಕೊಂಡ್ಬಂದು ನಾವು ಇಟ್ಕೊಳಕ್ಕಾಗುತ್ತಾ? ಯಾರು ಹೇಳಿದ್ದು ಅವ್ರದ್ದು ಸದಸ್ಯರು ಬೇಡ ಅಂತ? ಅವ್ರ ಹೆಸರೇನು? ಸವಿತಾ ಅವ್ರೇನು ಹೇಳಿದ್ದು? ಮತ್ತೆ ಉಪಾಧ್ಯಕ್ಷರು ಯಲ್ಲಪ್ಪ ಇವರೇ ಹೇಳಿದ್ದು. ಇಬ್ರು ಹೇಳಿದ್ದಾರೆ. ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೀನಿ. ಹೇಳಿದ್ದಕ್ಕೆ ನನಗೆ ಒಂಥರ ಬೇಜಾರಾಗಿದ್ದು. ಹಂಗಾದ್ರೆ ಅವರೇ ನೋಡ್ಕೋಬೋದಲ್ಲ, ಕಾಮದೇನಹಳ್ಳಿ ಅಲ್ಲ. ಗ್ರಾಮಸ್ಥರಿಂದ ಒಂದು ಪ್ರಶ್ನೆ ಏನಂದರೆ, ಅನುದಾನಗಳು ಬಂದು ಸರ್ಕಾರ ಅಂದರೆ ಜನಗಳ ಒಂದು
ಟ್ಯಾಕ್ಸ್ ಅಂತಾರೆ. ಅದರಿಂದ ಬರೋ ಹಣ ಅದು ಜನಗಳು ಯಾರೇ ಆಗಲಿ, ಪ್ರಜೆಗಳು ಯಾರೇ ಬರಲಿ ಅಂದ್ರೆ ನಿಂತ್ಕೊಂಡು ಮಾಡೋದು ಸೌಲಭ್ಯ, ಅದು ಕರೆಕ್ಟು. ಅದೇ ಥರನೇ ಅಧ್ಯಕ್ಷರಿಗೂ ಪವರ್ ಇರುತ್ತೆ, ವೈಸ್ ಪ್ರೆಸಿಡೆಂಟ್ಗೂ ಪವರ್ ಇರುತ್ತೆ, ಮತ್ತು ಗ್ರಾಮ ಸದಸ್ಯರಿಗೂ ಪವರ್ ಇರುತ್ತೆ. ಏನಂದರೆ ಗೆಟ್ಕೊಂಡು ಗ್ರಾಮ ಪ್ರಜೆಗಳನ್ನು ಆರಿಸಿ ಸದಸ್ಯರಾಗಿರೋರಿಗೆ ಒಂದು ಮರ್ಯಾದೆ ಇಲ್ಲದಿರೇನೆ ನೀವು ಬೇಕಾಗಿಲ್ಲ, ನೀವು ಅಕ್ರಲ್ಲ ನಾವೇ ಮಾಡ್ಕೊತೀವಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರುವಾಗ ನಮಗೆ ಒಂದು ಬೇಸರ ಆಯಿತು. ಯಾಕೆ ಆ ಥರ? ಈ ಸದಸ್ಯರು ನೀವು ಕರೆದಿರೋ ನಾವು ಕರೆದು ನಾವು ಬಂದಿಲ್ಲ ಅಂದರೆ ನೀವು ಮಾಡ್ಕೊಳ್ರಿ, ನೀವು ಕರೆದಿರೇ ಮಾಡ್ಕೊಂಡಿದ್ರಲ್ಲ, ಇದ್ರ ಯಾಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಅಧ್ಯಕ್ಷರ ಉಪಸ್ಥಿತಿ ಕೇಳಕ್ಕೆ ಹೋಗಿದ್ವಿ. ಅದಕ್ಕೆ ಅವರು ಈ ಥರ ನಮಗೆ ಏನಂತ ಆನ್ಸರ್ ಕೊಡ್ತಾರೆ, ನೀವು ಬೇಕಾಗಿಲ್ಲ, ನಿಮ್ಗೆ ಹೇಳೋದೇ ಇಲ್ಲ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊಳ್ರಿ, ನಮ್ಮ MLA ನಾವು ಏನಾದರೂ ಮಾಡ್ಕೊತೀವಿ, ನೀವ್ಯಾರಿಗೆ ನಮ್ಗೆ ಕೇಳೋದಕ್ಕೆ? MLAಗೆ ನಿಮ್ಗೆ ಸಂಬಂಧ ಇಲ್ಲ, ನೀವು ಬೇಕಾಗಿಲ್ಲ, ನೀವು ಆಚೆ ಕಡೆ ಹೋಗ್ರಿ, ಗೆಡ ಔಟ್ ಅಂತ ಹೇಳ್ಬಿಟ್ಟು ಪಂಚಾಯತಿಂದ ಬೇರೆ ಉತ್ತರ ಬೇಜವಾಬ್ದಾರಿಯಿಂದ ನಮಗೆ ಅಸಹ್ಯವಾಗಿ ಆನ್ಸರ್ ಕೊಟ್ಟರು. ನಾವು ಹೇಳ್ತೀನಿ ಅಂದರೆ ತಾಲೂಕು ಪಂಚಾಯತಿ ಅಂದರೆ ಇದು ಗೆಟ್ಕಂದಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿರೋದು. ತಾಲೂಕು ಪಂಚಾಯತ್ ಅಂದರೆ KGF ತಾಲೂಕಿಂದ ಅನುದಾನ ಬಂದಿರೋದು. ನಾನು ಫಸ್ಟ್ PO ಸಾರಿ ಕೇಳಿದೆ, ಸರ್ ನಮ್ಮೂರಲ್ಲಿ ಈ ಥರ ತೊಂದರೆ ಇದೆ, ಒಂದು ಲೈಟ್ ಇಲ್ಲ, ಐಮಾಸ್ ಲೈಟ್ ಇಲ್ಲ, ಎಲ್ಲ ಊರಲ್ಲಿದೆ. 35 ವರ್ಷದಿಂದ ಎಲ್ಲ ಪಂಚಾಯತ್ಗಳಲ್ಲಿ 19 ವರ್ಷ ಆಯಿತು, ಎಲ್ಲ ಪಂಚಾಯತ್ಗಳಿಗೂ ಬಂದು ಎಲ್ಲ ಊರಿಗೂ ಬಂದು ಐಮಾಸ್ ಲೈಟ್ ಬಂದು. ನಮ್ಮೂರಿಗೆ 35 ವರ್ಷದಿಂದ ನಮ್ಮೂರಿಗೆ ಐಮಾಸ್ ಲೈಟ್ ಬಂದಿಲ್ಲ. ಒಂದು ನಮಗೆ ಐಮಾಸ್ ಲೈಟ್ ಸೌಲಭ್ಯ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅನುದಾನ ಮಾಡ್ಕೊಡಿ ಅಂತ ಕೇಳಿದ್ವಿ. ಅವ್ರೇನಾದ್ರು ಆಯಿತು ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈ ಮಧ್ಯದಲ್ಲಿ ಗ್ರಾಂಟ್ ಆದಾಗ ಇದನ್ನು ಯಾವುದೋ ವಿಷಯದಲ್ಲಿ ಯಾವುದೋ ಕಾಂಟ್ರಾಕ್ಟ್ ಮುಖಾಂತರ ಅವ್ರು ಮಾಡಿಕೊಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಇಲ್ಲ, ನಮ್ಮ ಊರಿಗೆ ಅಭಿವೃದ್ಧಿ ಬೇಕು, ಅನುದಾನ ಬಂದಿದೆ, ನಮ್ಗೆ ಖುಷಿ ಆಗ್ತಾ ಇದೆ. ಇದನ್ನು ನಾವು ಹೇಳ್ತಾ ಇರೋದು ಖಂಡಿಸ್ತಾ ಇರೋದು ಏನಂದ್ರೆ, ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕರೀದಿರೇನೆ ನಾವೇ ಮಾಡ್ಕೋತೀವಿ, ಯಾರು ಬೇಕಾಗಿಲ್ಲ ಅಂತ ಪೂಜೆ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿ ಬೇಜಾರಾಗಿ ಹೇಳ್ತಾ ಇದ್ದಷ್ಟು, ಬೇರೆ ಉದ್ದೇಶ ಏನಿಲ್ಲ. ನಮ್ಮನ್ನು ಕೇಳೋದಕ್ಕೆ ನೀವು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೊಂದಕ್ಕೆ ನಾವು ಇವತ್ತು ಇದನ್ನ ನಾವು ಪ್ರೆಸ್ ಮೀಟ್ ಕೊಡ್ತಾ ಇದ್ವಿ.